ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಥರ್ವನ್ನ ಈಗ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದಿದ್ದಾಯಿತು. ಫುಲ್ಲು ಕಿಚನೆಲ್ಲ ಮೆಸ್ಸಿ ಆಗ್ಬಿಟ್ಟಿದೆ ಗೈಸ್. ಪಾತ್ರೆ ಎಲ್ಲ ತೊಳಿಬೇಕು. ಹೆಂಗಾಗಿದೆ ಅಂದರೆ ತೋರಿಸ್ತೀನಿ ನೋಡಿ. ಎಲ್ಲಿ ಎಷ್ಟು ಮೆಸ್ಸಿ ಆಗಿದೆ ನೋಡಿ ಗೈಸ್. ಹಂಗಂಗೆ ಎಲ್ಲ ಇಟ್ಬಿಟ್ಟಿದ್ದೀನಿ. ಇವಾಗ ಇದೆಲ್ಲ ಕ್ಲೀನ್ ಮಾಡಬೇಕು. ಇನ್ನು ರಾಗಿ ಹಿಟ್ಟು ತಂದೆ ಅದನ್ನು ಅಲ್ಲೇ ಇಟ್ಬಿಟ್ಟಿದ್ದೀನಿ. ಗೋಧಿ ಹಿಟ್ಟು ತಂದೆ ಅದು ಅಲ್ಲೇ ಇಟ್ಬಿಟ್ಟಿದ್ದೀನಿ. ಸೊ ಫಸ್ಟ್ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಸೊ ಇದೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಪೂಜೆ ಎಲ್ಲ ಮುಗೀತು ಗೈಸ್. ಇನ್ನೂ ಸ್ವಲ್ಪ ತಿಂಡಿ ತಿಂದ್ಕೊಂಡು ಇನ್ನು ಅಡುಗೆಗೆ ಬೇರೆ ಇಡಬೇಕು. ಮತ್ತೆ ಸೊ ಮೋಹನ ರೆಡಿ ಆಗ್ತಾ ಇದ್ದಾರೆ. ಅಷ್ಟೊಂದು ನಾನು ಅಡುಗೆನೂ ಮಾಡಬೇಕು. ಸೊ ಇದು ಪೂಜಾ ರೂಮ್. ಗೈಸ್, ಕೂದಲು ಸ್ವಲ್ಪ ಒದ್ದೆ ಇತ್ತು, ಹಾಗಾಗಿ ಹಾಗೆ ಲೂಸ್ ಹೇರ್ಸ್ಬಿಟ್ಟಿದ್ದೀನಿ. ಇಲ್ಲಾಂದರೆ ತಲೆನೋವು ಬಂದ್ಬಿಡುತ್ತೆ ಹಾಗೆ ಜುಟ್ಟು ಹಾಕಿದರೆ. ಸುಮ್ಮನೆ ಎಷ್ಟು ಅಮೃತಾಂಜನ್ ತಿಕ್ಕಿದ್ರೂ ಹೋಗಲ್ಲ, ಮೆಂತೋ ಪ್ಲಸ್ ತಿಕ್ಕಿದ್ರೂ ಹೋಗಲ್ಲ. ಹಾಗಾಗಿ ಸ್ವಲ್ಪ ಲೂಸ್ ಹೇರ್ಸ್ಬಿಟ್ಟಿದ್ದೀನಿ. ಇನ್ನು ಗುರುವಾರ ಒಂದು ಫಂಕ್ಷನ್ ಇದೆ ನನ್ನ ಕಸಿನ್ ಮನೇಲಿ, ಅಲ್ಲಿಗೆ ಹೋಗಬೇಕು. ಸರಿ, ಗುರುವಾರ ಅಲ್ಲ, ಶುಕ್ರವಾರ. ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಶುಕ್ರವಾರ ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ಚಿಕ್ಕ ಬಾರ್ಡರ್ ಇರೋ ಯಾವುದೋ ಒಂದು ಸ್ಯಾರಿ ಇರಲಿಲ್ಲ ನನ್ನ ಹತ್ರ. ಅಮ್ಮ ನನಗೊಂದು ಸ್ಯಾರಿ ಕೊಟ್ಟಿದ್ದಾರೆ, ಅದನ್ನು ಹೊಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲಪ್ಪ, ತುಂಬ ಸಿಂಪಲ್ಲು. ಇಲ್ಲಿ ಕೆಳಗೆ ಮಾತ್ರ ಇಲ್ಲಿ ಬಾರ್ಡರ್ ಇದೆ ಅಷ್ಟೆ, ಸಾಕು. ಇದು ಒಂದು ಚಿಕ್ಕ ಫಂಕ್ಷನ್ಗೆಲ್ಲ ಈ ಥರ ಇರಲಿ ಅಂತ. ಇದು ಡೋಲಾ ಸಿಲ್ಕು. ನನಗೆ ಇದು ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ಹಾಗಾಗಿ ಅಮ್ಮ ಹತ್ರ ಇದು ಇಸ್ಕೊಂಡೆ. ಅಮ್ಮ ಈ ಥರ ಉಡೋದು ಕಡಿಮೆ, ಅವ್ರಿಗೇನಿದ್ರು ಈ ಪೌಡರ್ ಸಿಲ್ಕ್ ಬರುತ್ತಲ್ಲ, ತುಂಬ ಸಾಫ್ಟ್. ಬೇರೆ ಈ ಥರ ಎಲ್ಲ ಅವ್ರಿಗೆ ಉಡೋದು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನು ನಾನು ಇಸ್ಕೊಂಡಿದ್ದೀನಿ. ಈ ಥರ ಸೀರೆ. ಬ್ಲೌಸ್ ಪೀಸ್ ಬಂದು ಈ ಥರ ಇದೆ, ಗ್ರೀನ್ ಕಾಂಟ್ರಾ. ಸೊ ಅದನ್ನು ಇವಾಗ ಸ್ಟಿಚಿಂಗಿಗೆ ಕೊಡೋಕ್ಕೆ ಹೋಗಬೇಕು. ಇವಾಗ ಕೊಟ್ಟರೆ ಒಂದು ಗುರುವಾರದ ಹೊತ್ತಿಗೆ ಸಿಗುತ್ತೆ. ನನಗೆ ಪರಿಚಯ ಇದ್ದಾರೆ, ಹಾಗಾಗಿ ಬೇಗನೆ ಕೊಡ್ತಾರೆ. ಓಕೆ, ಇವಾಗ ಹೋಗಿ ಇದನ್ನು ಸ್ಟಿಚಿಂಗಿಗೆ ಕೊಟ್ಬಿಟ್ಟು ಬರ್ತೀನಿ. ಬಂದು ಮತ್ತೆ ಸಿಗ್ತೀನಿ. ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. ತಿಂಡಿ ತಿಂದಿಲ್ಲ ಆ್ಯಕ್ಚುಲಿ, ಸುಸ್ತಾಗಿದೆ. ಬೇಗ ಕೆಲಸ ಆಯಿತು. ದೇವ್ರ ಪೂಜೆ ಮಾಡ್ಕೊಂಬಂದೆ, ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಅಷ್ಟೊತ್ತಿಗೆ ಮೋಹನ್ ನನಗೆ ಇಷ್ಟೊತ್ತು ಕ್ಯಾಬ್ ಬರುತ್ತೆ, ಅಷ್ಟರಲ್ಲಿ ಅಡುಗೆ ರೆಡಿ ಇರಬೇಕು ಅಂದರು. ಸೊ ಅದನ್ನು ಪಟ ಮಾಡಿ ಅವ್ರಿಗೆ ಬಡಿಸಿದೆ. ಅವರು ತಿನ್ಕೊಂಡು ಆಫೀಸಿಗೆ ಹೊರಟರು. ನಾನು ಇದೊಂಚೂರು ಅಂಗಡಿಗೆ ಕೊಟ್ಬಿಟ್ಟು ಬಂದು ಸ್ಟಿಚಿಂಗಿಗೆ ಆಮೇಲೆ ನಾನು ಊಟ ಮಾಡ್ತೀನಿ. ಏನು ಮಾಡಿದ್ದೀನಿ? ಗೆಡ್ಡೆಕೋಸು ಸಾಂಬಾರು, ಮುದ್ದೆ, ಅನ್ನ. ಗೈಸ್, ಮತ್ತೆ ಸಿಗ್ತೀನಿ. ಲಾಕ್ ಇದೊಂದೇ ಚಾನಲ್ ನಮ್ಮ ಮನೆ ನೋಡೋದು. ನಿಕ್ ಜೂನಿಯರ್, ಪೆಪ್ಪಾ ಪಿಗ್, ಮಾಶಾ ಆ್ಯಂಡ್ ದ ಬೇರ್. ಸಂಜೆ 5 ಗಂಟೆ, ಮಳೆ ಶುರು ಆಗಿದೆ. ಗಾಳಿ, ಮಳೆ. ಬೇಡಬಮ್ಮ ಚಿಂಟು, ಅಥರ್ವ. ಹೀಗೆ ಮನೆ ಮುಂದೆ ಫುಲ್ಲು ಗ್ರೀನರಿ, ಜೊತೆಗೆ ಸೊಳ್ಳೆಗಳು ಸಖತ್ತಾಗಿ ಬರ್ತವೆ ಮನೆ ಒಳಗೆ. ನಮ್ಮ ಬಾವ ಕೆಲಸದ ಮೇಲೆ ಜಪಾನಿಗೆ ಹೋಗಿದ್ದರು. ಅಲ್ಲಿಂದ ಅಥರ್ವಂಗೆ ಸೂಪರ್ ಕಾರ್ಸ್ ತಂದು ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿದೆ ಅಂದರೆ. ಅಲ್ಲಿಂದ ಇಲ್ಲಿಗೆ ಕರೆನ್ಸಿ ಕನ್ವರ್ಟ್ ಮಾಡಿದ್ರೆ ಅದು 2000 ಅಂತ. ಸೊ ಅವ್ನ ಫೇವ್ರೇಟ್ ಲ್ಯಾಂಬರ್ಗಿನಿ ಕಾರ್ಸ್ ತಂದು ಕೊಟ್ಟಿದ್ದಾರೆ. ರಿಮೋಟ್ದಲ್ಲ, ಅದೇ ಹೇಳಿದ್ದು, ರಿಮೋಟ್ದಲ್ಲ, ಜಸ್ಟ್ ಸೂಪರ್ ಕಾರ್ಸ್. ಚಿಕ್ಕದು ತೋರಿಸ್ತೀನಿ ನೋಡಿ, ಎಷ್ಟು ಕ್ಯೂಟಾಗಿದೆ ಎಲ್ಲ. ಇರು ಅಲ್ಲೇ ಜೋಡಿಸು. ಯಾವ್ಯಾವ ಕಲರು? ವೈಟು, ಬ್ಲೂ, ಯೆಲ್ಲೋ ಆ್ಯಂಡ್ ರೆಡ್. ಜೋಡಿಸಿ ನೀಟಾಗಿ. ಎಸ್, ಅಥರ್ವಾಸ್ ಫೇವ್ರೇಟ್ ಕಾರ್. Parking.
ಪ್ಯಾಕಿಂಗ್ ಈ ಥರ ಮಾಡಿಕೊಟ್ಟಿದ್ದಾರೆ. ಸೊ ಒಂದೊಂದು ಕಂಪಾರ್ಟ್ಮೆಂಟಲ್ಲಿ ಇಡೋ ಹಾಗೆ. ಇನ್ನೊಂದು ಮಾತಾಡಿಲ್ಲ. ನೈಸ್. ಹ್ಯಾಪಿ. ಇದು ಲ್ಯಾಂಬೋರ್ಗಿನಿ ಕಲೆಕ್ಷನ್. ಲ್ಯಾಂಗ್ವೇಜ್ ನಮಗೆ ಅರ್ಥ ಆಗಲ್ಲ, ಏನಿಲ್ಲ. ಅದು ನೋಡಿಬಿಟ್ರೆ ಅರ್ಥ ಆಗುತ್ತಾ? ನಂಬರ್ಸ್ ಅದು. ಸೊ ಎಸ್, ಅಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮತ್ತು ಹೊಸ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಗೈಸ್. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.